ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವೆಲ್ಲ ಟೈಮ್ ಪಾಸ್ಗೆ ಮೂವಿ ನೋಡುವಾಗ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಚಿಪ್ಸ್ ತಿಂತೀವಲ್ವ. ಮಾರ್ಕೆಟ್ನಲ್ಲಿ ನೋಡಿದ್ರೆ ಲೇಸ್, ಕುರ್ಕುರೆ ಈ ಥರದ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗಳಿವೆ. ಆದರೆ ಈ ಎಲ್ಲ ಬ್ರ್ಯಾಂಡ್ಸ್ ಮಧ್ಯೆ ನಮ್ಮದೇ ದೇಶದ ಗುಜರಾತ್ನ ಒಂದು ಸಣ್ಣ ಊರಿನಿಂದ ಶುರುವಾಗಿ ಇವತ್ತು ಸುಮಾರು 5,000 ಕೋಟಿ ಬಿಸ್ನೆಸ್ ಮಾಡ್ತಾ ಇರೋ ಒಂದು ಬ್ರ್ಯಾಂಡ್ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅದು ಬಾಲಾಜಿ ವೇಪರ್ಸ್. ಜಸ್ಟ್ ₹5 ₹10 ಪ್ಯಾಕೆಟ್ ಮಾರಿ ಇವತ್ತು ಲೇಸ್ ಕಂಪನಿಗೆ ಕಾಂಪಿಟೇಷನ್ ಕೊಡ್ತಾ ಇರೋ ಇವರ ಸ್ಟೋರಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾದರೆ ಇವ್ರ ಸಕ್ಸಸ್ ಹಿಂದಿರೋ ಸೀಕ್ರೆಟ್ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ಸ್ಟೋರಿ ಸ್ಟಾರ್ಟ್ ಆಗೋದೇ 1974ರಲ್ಲಿ. ಚಂದುಭಾಯ್ ವಿರಾನಿ ಅಂತ ಅವರ ಬ್ರದರ್ಸ್ ಜೊತೆ ಸೇರಿ ಒಂದು ಸಣ್ಣ ಹಳ್ಳಿಯಿಂದ ರಾಜ್ಕೋಟ್ ಅನ್ನೋ ಸಿಟಿಗೆ ಬರ್ತಾರೆ. ಆಗ ಅವ್ರ ಫ್ಯಾಮಿಲಿ ಹತ್ರ ಇದ್ದಿದ್ದು ಬರೀ ₹20,000. ಹೊಟ್ಟೆಪಾಡ್ಗಾಗಿ ಏನಾದರೂ ಮಾಡಬೇಕಲ್ಲ. ಆವಾಗ ಅವರಿಗೆ ಆಸ್ಟಾಲ್ ಸಿನಿಮಾ ಥಿಯೇಟರ್ನಲ್ಲಿರೋ ಕ್ಯಾಂಟೀನ್ ನಡೆಸೋಕ್ಕೆ ಒಂದು ಜಾಬ್ ಸಿಕ್ತು. ಆ ಕ್ಯಾಂಟೀನಲ್ಲಿ ಆಲೂಗಡ್ಡೆ ಚಿಪ್ಸ್ಗೆ ತುಂಬ ಡಿಮ್ಯಾಂಡ್ ಇತ್ತು. ಆದರೆ ಸಪ್ಲೈ ಮಾಡ್ತಿದ್ದ ಚಿಪ್ಸು ಅಷ್ಟು ಚೆನ್ನಾಗಿರಲಿಲ್ಲ. ಆಗಲೇ ಚಂದುಬಾಯಿ ತಲೆಗೆ ಒಂದು ಐಡಿಯಾ ಬಂದುಬಿಡ್ತು, ನಾವು ಯಾಕೆ ಒಳ್ಳೆ ಕ್ವಾಲಿಟಿ ಚಿಪ್ಸ್ನ ರೆಡಿ ಮಾಡಬಾರ್ದು ಅಂತ. ಅಷ್ಟೇ, ಅವರ ಮನೆ ಹತ್ತಿರ ಇದ್ದ ಬಾಲಾಜಿ ದೇವಸ್ಥಾನದ ಹೆಸರನ್ನು ಇಟ್ಟು ಮನೆಯಲ್ಲೇ ಚಿಪ್ಸ್ ಮಾಡೋಕ್ಕೆ ಶುರು ಮಾಡಿದರು. ಬಾಲಾಜಿ ಇವತ್ತು ಇಷ್ಟು ದೊಡ್ಡ ಬ್ರ್ಯಾಂಡ್ ಆಗೋಕ್ಕೆ ಕಾರಣ ಏನು ಅಂತ ನೀವು ಕೇಳ್ಬೋದು. ಅದಕ್ಕೆ ಸಿಂಪಲ್ ಆಗಿರೋ ಕಾರಣ ಅಂದರೆ ಅವರು ಯಾವತ್ತೂ ಕ್ವಾಲಿಟಿ ವಿಷಯದಲ್ಲಿ ಕಾಂಪ್ರಮೈಸೇ ಆಗಲಿಲ್ಲ. ಒಳ್ಳೆ ಆಲೂಗಡ್ಡೆ, ಒಳ್ಳೆ ಎಣ್ಣೆ, ಜನರಿಗೆ ಅವ್ರ ಟೇಸ್ಟ್ ತುಂಬ ಇಷ್ಟ ಆಯಿತು. ಲೇಸ್, ಬಿಂಗೋ ಥರ ಬೇರೆ ಬ್ರ್ಯಾಂಡ್ಗಳು ದೊಡ್ಡ ಪ್ಯಾಕೆಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಬಾಲಾಜಿ ಕಾಮನ್ ಮ್ಯಾನ್ ಬಗ್ಗೆ ಯೋಚನೆ ಮಾಡ್ತು. ₹5 ₹10 ಪ್ಯಾಕೆಟ್ ತಂದು ಸಣ್ಣ ಮಕ್ಕಳಿಗೆ ಹಿಡಿದು ಎಲ್ಲರಿಗೂ ಫೇವ್ರೇಟ್ ಆಯಿತು. ಡಿಸ್ಟ್ರಿಬ್ಯೂಷನ್, ಇದು ಅವರಿಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಯಿತು. ಅವರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಎಷ್ಟೊಂದು ಸ್ಟ್ರಾಂಗ್ ಅಂದರೆ ದೊಡ್ಡ ಸಿಟಿಯಿಂದ ಹಿಡಿದು ಸಣ್ಣ ಹಳ್ಳಿಯ ಸಣ್ಣ ಅಂಗಡಿಯಲ್ಲೂ ಬಾಲಾಜಿ ಚಿಪ್ಸ್ ಸಿಗೋ ಹಾಗೆ ಮಾಡಿದ್ರು. ಇವತ್ತು ಬಾಲಾಜಿ ಫ್ಯಾಕ್ಟ್ರಿಗಳು ತುಂಬ ದೊಡ್ಡದಾಗಿವೆ. ಗಂಟೆಗೆ ಸಾವಿರಾರು ಕೆಜಿ ಚಿಪ್ಸ್ ತಯಾರಿಸ್ತಾರೆ. ಆದರೆ ಇದೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇವತ್ತು ಬಾಲಾಜಿ ಫ್ಯಾಕ್ಟ್ರಿಗಳು ತುಂಬ ದೊಡ್ಡದಾಗಿವೆ. ಗಂಟೆಗೆ ಸಾವಿರಾರು ಕೆಜಿ ಚಿಪ್ಸ್ ತಯಾರಿಸ್ತಾರೆ. ಆದರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಬಾಲಾಜಿಯಲ್ಲಿರೋ ಟೋಟಲ್ ಎಂಪ್ಲಾಯ್ನಲ್ಲಿ ಸುಮಾರು 70% ಲೇಡೀಸೇ ಕೆಲಸ ಮಾಡೋದು. ಕಂಪ್ನಿಯವರನ್ನು ವರ್ಕರ್ಸ್ ಥರ ನೋಡಲ್ಲ, ಬಾಲಾಜಿ ಫ್ಯಾಮಿಲಿ ಅಂತ ಕರೀತಾರೆ. ಅವರಿಗೆ ಎಲ್ಲ ಸೌಲಭ್ಯ ಕೊಟ್ಟು ಒಂದು ಕುಟುಂಬದ ಥರ ನೋಡ್ಕೋತಾರೆ. ಬಾಲಾಜಿ ಬೆಳವಣಿಗೆ ನೋಡಿ ಪೆಪ್ಸಿಕೋ ಅಂದರೆ ಲೇಸ್ನ ಓನರ್ ಬಾಲಾಜಿಗೆ ಬೈ ಮಾಡಬೇಕಂತ ಬರ್ತಾರೆ. ಸುಮಾರು ₹4,000 ಕೋಟಿ ಅವರು ಆಫರ್ ಕೊಡ್ತಾರೆ. ಯಾರಾದರೂ ಆಗಿದ್ದರೆ ದುಡ್ಡು ತೊಗೊಂಡು ಕಂಪ್ನಿನ ಮಾರ್ಬಿಡ್ತಾ ಇದ್ರು. ಆದರೆ ಚಂದುಬಾಯಿ ಆ ಆಫರ್ನ ಬೇಡ ಅಂತ ಹೇಳಿದ್ರು. ಯಾಕಂದರೆ ನಾವು ಕಂಪನಿ ಮಾರಿದ್ರೆ ನಮ್ಮನ್ನು ನಂಬ್ಕೊಂಡಿರೋ ಈ ಸಾವಿರಾರು ಫ್ಯಾಮಿಲಿಗಳ ಗತಿ ಏನು ಅಂತ ಯೋಚನೆ ಮಾಡಿದ್ರು. ಹಣಕ್ಕಿಂತ ಅವರಿಗೆ ತಮ್ಮ ಜನರೇ ಮುಖ್ಯವಾದರು. ಸೊ ಬಾಲಾಜಿ ಚಿಪ್ಸ್ ಸ್ಟೋರಿ ಒಂದು ಬರೀ ಬಿಸ್ನೆಸ್ ಕಥೆ ಅಲ್ಲ, ಇದು ರಿಯಲ್ ಮೇಡ್ ಇನ್ ಇಂಡಿಯಾ ಸಕ್ಸಸ್ ಸ್ಟೋರಿ. ಯಾವುದೇ ದೊಡ್ಡ MBA ಡಿಗ್ರಿ ಇಲ್ದೇನೆ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಹೇಗೆ ಒಂದು ದೊಡ್ಡ ಕಂಪನಿನ ಕಟ್ಟಬಹುದು ಅನ್ನೋಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಮುಂದಿನ ಸಾರಿ ನೀವು ಬಾಲಾಜಿ ಚಿಪ್ಸ್ ತಿಂದಾಗ ನೆನ್ಪಿಟ್ಕೊಳ್ಳಿ, ಅದರ ಹಿಂದೆ ಇಂಥದ್ದೊಂದು ದೊಡ್ಡ ಕಥೆನೇ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.